ಗುರುಗಳೇ ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಕೆಲವರ ಜೀವನದಲ್ಲಿ ಮದುವೆ ಅನ್ನೋದು ವಿಳಂಬ ಆಗ್ತಾ ಇದೆ. ಆದರೆ ಮದುವೆ ಅನ್ನೋದು ಒಂದು ಸುಂದರ ಬಂಧ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ಈ ಮದುವೆ ವಿಳಂಬ ಆಗ್ತಾ ಇದೆ ಅಂತ ತಿಳಿಸಿಕೊಡೋದಾದ್ರೆ? ನೋಡಿ, ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮದುವೆ ವಿಚಾರದಲ್ಲಿ ಎಷ್ಟು ಸಮಸ್ಯೆ ಇದೆ ಅಂದರೆ ಬಹಳ ನೊಂದೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಹೆಣ್ಣಿಗೆ ಗಂಡು ಸಿಗ್ತಾ ಇಲ್ಲ, ಅಥವಾ ಒಂದು ಹೆಣ್ಮಗುಗೆ ಒಳ್ಳೆ ಕಡೆ ಒಂದು ಸಂಬಂಧ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಚಿಂತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಜಾತಕಗಳ ಪರಿಶೀಲನೆ ಅಂತ ನಾವು ನೋಡಿದಾಗ ಕೆಲವು ಜಾತಕಗಳಲ್ಲಿ ಇರುತ್ತೆ ಇವರಿಗೆ ವಿಳಂಬ ವಿವಾಹ ಅನ್ನುವಂಥದ್ದು ಇರುತ್ತೆ. ಅದನ್ನು ತಿಳ್ಕೊಳ್ಳೋದಿಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದರೆ ಅದು ಸರಿಯಾದಂಥ ಸಂಬಂಧಗಳು ಬರೋದಿಲ್ಲ, ಅಥವಾ ಬಂದರೂ ಸಾಲಾವಳಿ ಬರೋದಿಲ್ಲ, ಅಥವಾ ಜಾತಕಗಳ ಹೊಂದಾಣಿಕೆ ಆಗೋದಿಲ್ಲ. ಈ ಥರ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವರಿಗಂತೂ ಒಂದು ಸಂಬಂಧನೂ ಬರ್ದಿರೋ ಇರುವಂಥದ್ದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಬಂದಂಥ ಸಂಬಂಧಗಳಲ್ಲಿ ಸರಿಯಾದಂಥದ್ದು ಜಾತಕಗಳು ಕೂಡ ಬಂದಿಲ್ಲ ಅಂದರೆ ಬಂದಂತಹದ್ದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೋಗ್ತಾನೆ ಇರುತ್ತೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಗ್ರಹಗಳ ಪ್ರಭಾವಕ್ಕೆ ಒಳಗಾದಾಗ ಈ ರೀತಿಯ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಒಂದಿಷ್ಟು ದೋಷಗಳೂ ಕಾರಣ ಆಗುವಂಥದ್ದು ಇರುತ್ತೆ. ನಾನು ಮನೆ ಮಾತನಾಡೋಗೂ ಹೇಳ್ತಾ ಇದ್ದೆ, ನೋಡಿ, ಪಿತೃದೋಷ, ಈಗ ಪಿತೃ ದೋಷಗಳು ಇರುವಂಥವ್ರಿಗೆ ಮದುವೆ ವಿಚಾರದಲ್ಲಿ ಭಾಳ ಸಮಸ್ಯೆಗಳು ಬರ್ತಾ ಇರೋವಂಥದ್ದು. ಮತ್ತು ಅದರ ಜೊತೆಗೆ ಈ ಸರ್ಪದೋಷದಿಂದ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇರೋವಂಥದ್ದು, ಇವು ಮದುವೆಗೆ ಬಹಳ ವಿಘ್ನಗಳು ಬರುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ನಾನು ಸರ್ಪದೋಷಗಳ ವಿಚಾರದಲ್ಲಿ ಬಂದಾಗ ಒಂದು 12 ಪ್ರಕಾರವಾದಂಥ ಕಾಲಸರ್ಪದೋಷದಲ್ಲಿ 2 ಕಾಲಸರ್ಪದೋಷ ಪ್ರಮುಖ ಕಾರಣ ಆಗುವಂಥದ್ದು ಇರುತ್ತೆ. ಅದು ಅನಂತ ಕಾಲಸರ್ಪದೋಷ ಮತ್ತು ಅದರ ಜೊತೆಗೆ ತಕ್ಷಕ ಕಾಲಸರ್ಪದೋಷ ಅಂತ ಹೇಳ್ತೀವಿ. ಈ ಅನಂತ ಕಾಲಸರ್ಪದೋಷದಲ್ಲಿ ಬರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಲಗ್ನದಲ್ಲಿ ರಾಹು ಇದ್ದು ಕೇತು ಸಪ್ತಮದಲ್ಲಿದ್ದು ಎಲ್ಲ ಗ್ರಹಗಳು ಜಾತಕದಲ್ಲಿ ಬಂಧಿತವಾಗಿರುತ್ತೆ. ಸೊ ಈ ಥರ ಕಾಂಬಿನೇಷನ್ಸ್ ಇರುವಂಥವ್ರಿಗೆ ಏನೇ ಪ್ರಯತ್ನ ಮಾಡಿದ್ರೂ ವಿಘ್ನಗಳು ಜಾಸ್ತಿ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ 7ನೇ ಮನೆಯಲ್ಲಿ ಕೇತು ಕಳತ್ರ ಸ್ಥಾನ ಅಂತ ಹೇಳ್ತೀವಿ. ಅಥವಾ ಏನಾದರೂ ತಕ್ಷಕ ಕಾಲಸರ್ಪ ದೋಷ ಇತ್ತು ಅಂದರೆ ಇಲ್ಲೇನಾಗುತ್ತೆ, ಲಗ್ನದಲ್ಲಿ ಕೇತು ಇದ್ದು 7ನೇ ಮನೆಯಲ್ಲಿ ರಾಹು ಇರುತ್ತೆ, ಎಲ್ಲ ಗ್ರಹಗಳು ಬಂಧಿತವಾಗಿರುತ್ತೆ. ಸೊ ಇದು ಅವರಿಗೆ ಮದುವೆ ಆಗೋದು ಲೇಟು, ಮದುವೆ ನಂತರ ಜೀವನನೂ ಒಂದಿಷ್ಟು ಡಿಸ್ಟರ್ಬೆನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ 2 ಕಾರಣಗಳಿಂದ ಮದುವೆ ವಿಚಾರದಲ್ಲಿ ಲೇಟ್ ಆಗುವಂಥದ್ದು ಇರುತ್ತೆ. ಆದರೆ ಎಲ್ಲರೂ ಸರ್ಪದೋಷ, ಅದು ಕುಳಿಕ ಅಥವಾ ವಾಸಕಿ ಕಾಲಸರ್ಪದೋಷ ಆಗ್ಬೋದು, ಮತ್ತು ಕಾರ್ಕೋಟಕ ಕಾಲಸರ್ಪದೋಷ, ಸೊ ಇದೂ ಮದುವೆ ವಿಳಂಬಕ್ಕೆ ಅಂತ ಹೇಳ್ಬಿಡ್ತಾರೆ. ಇಲ್ಲ, 2 ಮಾತ್ರನೇ 12 ಪ್ರಕಾರದಲ್ಲಿರುವಂಥ ದೋಷಕ್ಕೆ ಕಾರಣ ಆಗುತ್ತೆ. ಒಂದಿಷ್ಟು ಪಿತೃದೋಷಗಳು ಅಂತ ಹೇಳ್ತೇವೆ. ಪಿತೃದೋಷಗಳು ಪ್ರಮುಖ ಬರೋದಕ್ಕೆ ಕಾರಣ ಸಮಸ್ಯೆ ಅಂತ ಹೇಳಿದ್ರೆ, ಇವತ್ತು ಪಿತೃಗಳ ಕಾರ್ಯಗಳು ಸರಿಯಾಗಿ ಮಾಡೋದಿಲ್ಲ. ಇವತ್ತು ಮಹಾಲಯ ಅಮಾವಾಸ್ಯೆ ಬೇರೆ ನೋಡಿ, ಯಾವುದೇ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಹಿರಿಯರು ಪ್ರಾರ್ಥನೆ, ಹಿರಿಯರ ಪೂಜೆ ಮಾಡಿಲ್ಲ ಅಂದರೆ ಯಾವುದೇ ಶುಭ ಕಾರ್ಯಗಳು ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ನಾವು ಯಾವಾಗಲೂ ಸಪ್ತಮ ಮತ್ತು ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ, ಮತ್ತು ನವಮ ಸ್ಥಾನದಲ್ಲಿ ಏನಾದರೂ ನೋಡಿ ರವಿ ಮತ್ತು ಅದರ ಜೊತೆಗೆ ರಾಹು ಸಂಯೋಗ ಆಗಿದ್ದರೆ, ರವಿ ಜೊತೆ ಕೇತು ಸಂಯೋಗ ಆಗಿದ್ದರೆ ಅಲ್ಲೆಲ್ಲೋ ಒಂದು ಕಡೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಮತ್ತು ಶನಿ ಮತ್ತು ರವಿಯ ಸಂಯೋಗದಿಂದನೂ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಇದು ಸರ್ಪದೋಷ ಮತ್ತು ಪಿತೃದೋಷ ಒಂದು ಕಾರಣ ಆದರೆ, ಕೆಲವರಿಗೆ ಕುಜದೋಷ ಅಂತ ಹೇಳ್ತೀವಿ. ಇವತ್ತು ಎಷ್ಟೋ ಜನ ಕುಜದೋಷದಿಂದ ಮದುವೆ ವಿಳಂಬ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಈ ಕುಜದೋಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ, ಜಾತಕದಲ್ಲಿ ಪರಿಶೀಲನೆ ಮಾಡುವಾಗ ಲಗ್ನ ಮತ್ತು ಚತುರ್ಭಾವ ಆಗ್ಬೋದು, ಅಥವಾ ಸಪ್ತಮ, ಅಷ್ಟಮ ಮತ್ತು ವ್ಯಯಸ್ಥಾನದಲ್ಲಿ ಕುಜ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಂದು ಒಳ್ಳೆಯ ಸಂಬಂಧ ಬರೋದಕ್ಕೆ ಇರೋದಿಲ್ಲ. ಮತ್ತು ಆ ಜಾತಕ ನೋಡಿದ ತಕ್ಷಣ ಏನಾಗುತ್ತೆ, ಈ ಗಂಡು ಕಡೆ ಏನಾದರೂ ಹೆಣ್ಣು ಜಾತಕ ತೋರ್ಸೋಕ್ಕೆ ಡೇಟ್ ಆಫ್ ಬರ್ತ್ ಅಥವಾ ಜಾತಕ ಕೊಟ್ಟರೆ, ನೋಡಪ್ಪ 7ನೇ ಮನೆಯಲ್ಲಿ ಕುಜ ಇದ್ದಾನೆ, ಅಷ್ಟಮದಲ್ಲಿ ಕುಜ ಇದ್ದಾನೆ, ಬೇಡ ಬೇಡ ಅಂದ್ಬಿಡ್ತಾರೆ. ಆದರೆ ಒಂದಿಷ್ಟು ಜಾತಕಗಳಿಗೆ ಕುಜದೋಷ ಆಗೋದಿಲ್ಲ, ಅನ್ವಯ ಆಗೋದಿಲ್ಲ ಅಂತ ಹೇಳುತ್ತೆ. ನಕ್ಷತ್ರಗಳಿದ್ದಾವೆ, ಒಂದಷ್ಟು ನಕ್ಷತ್ರಗಳು. ಮತ್ತು ಕುಜ ಏನಾದರೂ ಸ್ವಕ್ಷೇತ್ರಗಳು ಅಂತ ಹೇಳಿದ್ರೆ ಮೇಷ ಮತ್ತು ವೃಶ್ಚಿಕ ರಾಶಿ, ಅಥವಾ ಉಚ್ಚಸ್ಥಾನ ಅಂದರೆ ಕರ್ಕಾಟಕ ರಾಶಿಗೆ ಕುಜಗ್ರಹ ನೀಚ ಆದರೆ ಮಕರ ರಾಶಿಗೆ ಉಚ್ಚಸ್ಥಾನ ಆಗಿರ್ತಾನೆ. ಸೊ ಉಚ್ಚಸ್ಥಾನದಲ್ಲಿದ್ದರೇನು ಕುಜದೋಷ ಯಾವುದೇ ಸ್ಥಾನದಲ್ಲಿದ್ದರೇನು ಅನ್ವಯ ಆಗೋದಿಲ್ಲ. ಅದನ್ನು ನಾವು ನೋಡ್ಕೋಬೇಕಾಗತ್ತೆ.